ಮಠ ಇದೆ. ಬಹುಶಃ 2 ಕಾಶಿ ಮಠ ಇರುವಂತ MLA ಕ್ಷೇತ್ರಗಳು ಬಹುಶಃ ದೇಶದಲ್ಲಿ ಒಂದೇ ಇರ್ಬೋದೇನೋ, ನಮಗೆ ಹೆಮ್ಮೆಯ ವಿಷಯ. ಅದರಲ್ಲಿ ಇವತ್ತು ದಕ್ಷಿಣದ ಶಾಸಕರಾದ ವೇದವ್ಯಾಸ ಕಾಮತ್ ಸರ್ ಯಾರಿಲ್ಲಿ ಈ ಒಂದು ಮಠದ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಅದನ್ನು ನಡೆಸುವಂತ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದಂತವರು ಮತ್ತು ನನ್ನ ಬಹಳ ಆತ್ಮೀಯರು ಆದಂತ ವೇದವ್ಯಾಸ ಕಾಮತ್ರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ನಾಮಕರಣ ಮಾಡ್ಲಿಕ್ಕೆ ಈ ನಮ್ಮ ಮಾಲಸ ದೇವಸ್ಥಾನದವರು, ಕಾಶಿ ಮಠದವರು ಎಲ್ಲರೂ ಸಹ ತುಂಬಾ ಕೆಲಸ ಕಷ್ಟ ಎಲ್ಲದನ್ನ ಮಾಡಿರ್ತಾರೆ. ಅದಕ್ಕಾಗಿ ಇವತ್ತು ಮಾಡ್ಲಿಕ್ಕಾಗಿದೆ. ಇದೊಂದು ಮಾಲಸ ದೇವಸ್ಥಾನದ ಬಹುಶಃ ನಾನು ಶಾಸಕನಾಗಿ ಬಂದಂತ ಸಮಯದಲ್ಲಿ ಹಿಂದೆ ಎಲ್ಲೊಂದು ಡಾಂಬರ್ ರಸ್ತೆ ಇತ್ತು. ಆಗ ಮೊದಲ ಕೋರಿಕೆ ಏನಿತ್ತು ಅಂತ ಹೇಳಿದ್ರೆ ನಮಗೆ ರಥ ಓಡಿಸ್ಲಿಕ್ಕೆ ಸ್ವಲ್ಪ ರಥವನ್ನ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ನಮಗೆ ಕಾಂಕ್ರೀಟೀಕರಣ ಮಾಡಿ ಅನ್ನುವಂತ ಒಂದು ಬೇಡಿಕೆ ಇತ್ತು. ಆಗ ಆ ಒಂದು ಸ್ಟ್ರೆಚ್ ಏನಿದೆ ಅದನ್ನ ನಾವು ಕಾಂಕ್ರೀಟೀಕರಣ ಮಾಡಿದ್ದೇವೆ. ನಂತರ ಉಳಿದಂತ ಈ ಜಂಕ್ಷನ್ ಇಂದ ಹಿಡಿದು ಲಾಸ್ಟ್ ವರೆಗೆ ಈ ರೋಡಿನ ಮಾಲಸ ದೇವಸ್ಥಾನ ಆಗಿ ಮುಂದುವರಿಯೋದಕ್ಕೆ ಸಹ ಕೆಲವು ಕೋಟಿಗಳನ್ನ ನಾವಿಲ್ಲಿ ಹಾಕಿ ಈ ಒಂದು ಎಷ್ಟು ಮಾಡಿದಾಗ 2.5 ಕೋಟಿಯಲ್ಲಿ ನಾವು ಈ ಕಾಮಗಾರಿಯನ್ನು ಮಾಡಿರ್ತೇವೆ. ಅದಾದ ನಂತರ ಈ ಜಂಕ್ಷನ್ ಈಗ ನಮ್ಮ ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಜಂಕ್ಷನ್ ಇಂಪ್ರೂವ್ಮೆಂಟ್ಸ್ ಅನ್ನ ನಾವು ಮಾಡಿ ಇಲ್ಲಿ ಒಂದು ವೆಹಿಕಲ್ ಎಲ್ಲ ಸುಲಭವಾಗಿ ಹೋಗುವಂತ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಇದೆಲ್ಲಕ್ಕೂ ಸಹ ಇವತ್ತು ಇಡೀ ದೇಶದಲ್ಲಿ ಸ್ವಾಮೀಜಿಯವರ 40ಕ್ಕೂ ಅಧಿಕ ಶಾಖಾ ಮಠಗಳು, ಸರಿಸುಮಾರು 1000ಕ್ಕೂ ಅಧಿಕ ದೇವಸ್ಥಾನಗಳು ಸ್ವಾಮೀಜಿಯವರ ಅಧೀನದಲ್ಲಿ ಅವರ ನೇತೃತ್ವದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇಡೀ ಸಮಾಜದ ಜನರಿಗೆ ಬಹಳ ಖುಷಿ. ಇಂಥ ಒಂದು ಪ್ರಮುಖವಾದಂತಹ ಮಂಗಳೂರು ವಿಮಾನ ನಿಲ್ದಾಣದ ಪ್ರಮುಖ ರಸ್ತೆ ಇವತ್ತು ಕಾಶಿ ಮಠದ ಹೆಸರನ್ನ ಕಾಣ್ಲಿಕ್ಕೆ ಸಿಗುವಂತ ಅಂತ ಮಾಡಿದ್ವಿ. ಮತ್ತೆ ನನಗೆ ಖುಷಿ ಏನು ಅಂತ ಹೇಳಿದ್ರೆ ನಮ್ಮ ಪಾರ್ಟಿ ಕಾಶಿ ಮಠ ಇರ್ಬೋದು ಅಥವಾ GSB ಸಮಾಜದ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟಂತ ಪಾರ್ಟಿ. ಯಾಕೆ ಅಂತ ಕೇಳಿದ್ರೆ ಕಳೆದ ಇಷ್ಟು ವರ್ಷಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ 2 ಶಾಸಕರು, 5 ಮಾಜಿ ಮಹಾಪೌರರು ಮತ್ತು 4-5 ಸ್ಥಾಯಿ ಸಮಿತಿ ಅಧ್ಯಕ್ಷರು, 4-5 ಕಾರ್ಪೊರೇಟರ್ಗಳು ಭಾಗವಹಿಸಿದ್ದು ಎಲ್ಲೂ ಇಲ್ಲ. ಒಂದು ಸಮಾಜದ ಮೇಲೆ ಬಹಳ ವಿಶೇಷವಾದಂತ ಪ್ರೀತಿಯನ್ನಿಟ್ಟು ಅವರು ನಂಬಿ ಬಂದಂತ ದೇವಸ್ಥಾನದ ಮೇಲೆ ವಿಶೇಷವಾದಂತ ಭಕ್ತಿಯನ್ನಿಟ್ಟು ಆ ಮಠದ ಹೆಸರನ್ನ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜೋಡಿಸಿಕೊಂಡಂತ ಸಂದರ್ಭದಲ್ಲಿ ಇಡೀ ಸಮಾಜದ ಪರವಾಗಿ ನಾನು ಅವರಿಗೆ ಮತ್ತು ಇದಕ್ಕೆ ಕಾರಣೀಕರ್ತರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಆಡಳಿತದಿದ್ದಂತ ಎಲ್ಲ ಮಹಾಪೌರರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರಿಗೆ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ.